ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಹೆಗಡೆ. ತುಂಬ ಜನ ಕೇಳಿದ್ರಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡಿ ಅಂತ ಹೇಳಿ. ಇವತ್ತು ನಾನು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ 2024 ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ. ಇದು ಆಲ್ರೆಡಿ ಲಾಸ್ಟ್ ಡೇಟ್ ಆಗೋಗಿದೆ ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ಸೊ ಆದ್ದರಿಂದ ಏನು ಡಿಸ್ಟಿಕ್ ವೈಸ್ ಎಷ್ಟಿದೆ ವೇಕೆನ್ಸೀಸು, ಏಜ್ ಲಿಮಿಟ್ ಏನಿದೆ, ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ಇದನ್ನು ನಾನು ಅಪ್ಲಿಕೇಶನ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ಮಾಡಬೇಕಿತ್ತು ವಿಡಿಯೋ. ಬಟ್ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಅಪ್ಲೈ ಮಾಡಿರ್ತೀರಾ, ಆದರೆ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ನಾನು ಅಪ್ಲೈ ಮಾಡಿದ್ದೆ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು. ಬನ್ನಿ ನೋಡುವ. ಕರ್ನಾಟಕ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ 2024 ಕಾಲ್ ಆಗಿರುವಂತಹ ಪೋಸ್ಟ್ ನೇಮು ವಿಲೇಜ್ ಅಕೌಂಟೆಂಟ್. ಆರ್ಗನೈಸೇಷನ್ ಬಂದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ. ಅಪ್ಲಿಕೇಶನ್ ಪೀರಿಯಡ್ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ. 5th ಏಪ್ರಿಲಿಂದ 7th ಮೇ ತನಕ ಇತ್ತು. ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಟೋಟಲ್ ವೇಕೆನ್ಸೀಸ್ 1000 ವೇಕೆನ್ಸೀಸ್ ಇದೆ. ಇದು ಜನರಲ್ ಪ್ಲಸ್ ರಿಸರ್ವೇಷನ್ ಕ್ಯಾಟಗರಿ ಸೇರಿಸಿ. ಇದಕ್ಕೆ ಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ 2nd PUC, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮಲ್ಲಿ ನೀವು ಕಂಪ್ಲೀಟ್ ಮಾಡಿದರೂ ಇದಕ್ಕೆ ಎಲಿಜಿಬಲ್ ಇದ್ದೀರಾ. ಕರ್ನಾಟಕ ಸ್ಟೇಟ್ ಬೋರ್ಡ್ ಅಥವಾ ಸೆಂಟ್ರಲ್ ಬೋರ್ಡಿಂದ ನೀವು ನಿಮ್ಮ ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೂ ಕೂಡ ನೀವು ಅದಕ್ಕೆ ಎಲಿಜಿಬಲ್ ಇರ್ತೀರಾ. ಈ ಪರೀಕ್ಷೆಗೆ ಇರಬೇಕಾದಂತಹ ವಯೋಮಿತಿ 18 ವರ್ಷದಿಂದ 35 ವರ್ಷದ ಒಳಗೆ ಇರಬೇಕು. ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೆಲವು ಕ್ಯಾಟಗರಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ನಿಮ್ಮ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಮಾಡೋದರ ಮುಖಾಂತರ ನಡೆಯುತ್ತೆ. ಸ್ಯಾಲರಿ ನಿಮಗೆ 21,400ರಿಂದ 42,000ವರೆಗೆ ಪ್ರತಿ ತಿಂಗಳಿಗೆ ಈ ರೇಂಜಲ್ಲಿ ನಿಮಗೆ ಸ್ಯಾಲ್ರಿ ಇರುತ್ತೆ. ಇನ್ನು ಡಿಸ್ಟಿಕ್ ವೈಸ್ ವೇಕೆನ್ಸೀಸ್ ನೋಡೋದಾದರೆ ಬೆಂಗಳೂರು ಅರ್ಬನ್ನಲ್ಲಿ 32 ವೇಕೆನ್ಸಿ ಇದೆ. ಬೆಂಗಳೂರು ರೂರಲ್ಲೂ 34 ವೇಕೆನ್ಸಿ, ಚಿತ್ರದುರ್ಗ 32 ವೇಕೆನ್ಸಿ, ಕೋಲಾರ 45 ವೇಕೆನ್ಸಿ, ತುಮಕೂರು 73 ವೇಕೆನ್ಸಿ, ರಾಮನಗರ 51 ವೇಕೆನ್ಸಿ, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55 ವೇಕೆನ್ಸಿ, ಮಂಡ್ಯ 60 ವೇಕೆನ್ಸಿ, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22 ವೇಕೆನ್ಸಿ, ದಕ್ಷಿಣ ಕನ್ನಡ 50 ವೇಕೆನ್ಸಿ, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12 ವೇಕೆನ್ಸಿ, ಗದಗ್ 30 ವೇಕೆನ್ಸಿ, ಹಾವೇರಿ 34, ಉತ್ತರ ಕನ್ನಡ 2, ಕಲಬುರಗಿ 67, ರಾಯಚೂರು 4 ವೇಕೆನ್ಸಿ, ಕೊಪ್ಪಳ 19 ವೇಕೆನ್ಸೀಸ್, ಬಳ್ಳಾರಿ 17, ಬೀದರ್ 24, ಯಾದಗಿರಿ 19, ವಿಜಯನಗರ 3 ವೇಕೆನ್ಸೀಸ್. ಸೊ ನೋಡಿದ್ದೀರಾ ಏನು ಏಜ್ ಲಿಮಿಟ್ ಇರಬೇಕು, ಕ್ವಾಲಿಫಿಕೇಷನ್ ಏನಿರಬೇಕು, ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ, ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ಸಬ್ಜೆಕ್ಟನ್ನು ಓದ್ಕೊಳ್ಬೇಕು, ಪೇಪರ್ 1 ಮತ್ತು ಪೇಪರ್ 2ಗೆ ಏನೇನು ಡಿಫ್ರೆನ್ಸ್ ಇದೆ, ಸೊ ಏನೇನು ಕಂಟೆಂಟ್ನ ಓದ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸಾಧ್ಯವಾದರೆ ಒಂದಷ್ಟು ಮಾಹಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.